ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲಿ ನೋಡ್ರಿ ನಮ್ಮ ಚೀಕುಂದ ಬ್ಯಾಗ ಎಲ್ಲ ನೀರಾಗೈತಿ. ಯಾಕಂದ್ರೆ ನಮ್ಮ ಚೆರು ಹೋಗಿ ಆಚೆ ಕಡೆ ರೂಮ್ದಾಗ ಅದನ್ನೆಲ್ಲ ತೋಷಾಳೀಗ ಅವ್ರ ಪಪ್ಪ ಡ್ರೈಯರ್ಲೆ ಎಲ್ಲ ಒಣಗ್ಸಾತಾನ. ಬುಕ್ಸ್ ಎಲ್ಲ ತೋದಾವ. ಇಲ್ಲಿದಾರ ನೋಡಿ ಮಾಡಿದಾರ ಇಲ್ಲಿದಾರ ನೋಡಿ ದಗ ತರ್ವತ್ತು. ಇವತ್ತು ಲೇಟ್ ಆಯ್ತು, 8:02 ಆಯ್ತು. ತಗೋ ಹೋಗಿನ ಟೈಮ್ ಆಯ್ತು. ಸಾರಿ ಕೇಳ ಬಾ ಹೇಳೇನು ಬಾಯ್ ಮಾಡು. ಏನು ಹಿಡಿಬೇಡ. ಬಾಯ್ ಚಿಕ್ಕಿ. ನೀರು ಇದನ್ನ ಕ್ಯಾಪ್ ಚಲೋ ತಂಗ ಹಾಕತ್ತದ ಬಾಟ್ಲದ. ಬಾ ಟೈಮ್ 8:05 ಆಯ್ತು. ಈಗ ನಮ್ಮ ಜಸ್ಟ್ ಚಿಕ್ಕು ಹೋದ್. ಏನಾಯ್ತಂದ್ರೆ ನಮ್ಮ ಚೆರಿ ಪದೇ ಆಕಿನ ಬ್ಯಾಗ್ ತೊಗೊಂಡು ಆಕಿನ ಬ್ಯಾಗ್ದಾಗಿನ ಸಾಮಾನು ತೊಗೋತಾಳು. ಆಕಿಗೆ ಈಗ ಒಂದು 3-4 ದಿವಸ ಆಯ್ತು ಆಕಿಂದು ಚಿಕ್ಕುಂದ ಹಾಲಿಡೇ ಇದ್ದಾಗಿಂದ ಇದು ಚಾಲೂ ಮಾಡಿದ ಹೊಸಾದ. ಚಿಕ್ಕುನ್ ಬ್ಯಾಗ್ ತೊಗೊಳೋದು, ಆಮೇಲೆ ಅದ್ರೊಳಗಿನ ಸಾಮಾನು ತೊಗೋದು ಮಾಡತ್ತೇಳು. ಅದಕ್ಕಾಗಿ ನಾವು ಅದನ್ನು ಆಚೆ ಕಡೆ ರೂಮ್ದಾಗ ಆಕಿನ ಚಿಕ್ಕುನ್ ರೂಮ್ದಾಗ ಇಟ್ಟು ಅದನ್ನು ಬ್ಯಾಗ್ ಮ್ಯಾಗಿಟ್ಟಿದ್ದು. ಇವತ್ತು ಬೆಳಗ್ಗೆ ಚಿಕ್ಕು ಸ್ನಾನಕ್ಕೆ ಹೋಗ್ಯವು. ಈಕೆ ಹೋಗ್ಯಾಳ. ಈಕೆ ಮಕ್ಕೊಂಡಾಕಿ ಎದ್ದ ಹೋಗ್ಯಾಳಲ್ಲೇ. ಹೋಗಿ ಏನು ಮಾಡ್ಯಾಳು, ಕಾರ್ಬಾರ್ ಮಾಡಿ ನೀರು ಬಾಟಲ್ದ ಕ್ಯಾಪ್ ತೆಗದ ಅದ್ರ ಮ್ಯಾಲ ಸುರಿದಾಳು. ಪೂರ್ತಿ ಬ್ಯಾಗ್ ಎಲ್ಲ ಬುಕ್ಸ್ ಎಲ್ಲ ನೀರಾಗಿದ್ದು ಅದು. ಆಮೇಲೆ ಡ್ರಾಯರ್ಲೆ ಅದನ್ನ ಮತ್ತೆ ಅವ್ರ ಪಪ್ಪ ಇದ್ದವ ಒಣಗಿಸಿದ್ದು. ಸ್ವಲ್ಪ ನಾವು ಒಂದು ಸ್ವಲ್ಪ ಒಣಗಿಸಿದ್ದು. ಆಮೇಲೆ ಬುಕ್ಸನ್ನು ಒಣಗಿಸಿದ್ದು. ಮತ್ತು ಈಗ ಹೋದ್ಲು ಚಿಕ್ಕು ಅಂತ ತೊಳಾಕ ಚಾಲೂ ಮಾಡಿ. ಮೊದಲೇ ಟೈಮ್ ಬೇರೆ ಆಗಿತ್ತು ಅಂತತ್ರಾಗ ಈಕಿನ ಸ್ವರ ಅಂದಿಟ್ಟು ಕಾರ್ಬಾರ್ಗಳು ಬರೀ ನೀರಾಟ ಮಾಡ್ತಾಳೆ ಈಕೆ. ಇನ್ನಾರ ತಿನ್ನಾಕತ್ಲಂದ್ರೆ ಪದೇ ನೀರು ಕುಡಿಯೋದು. ಒಂದು ತುತ್ತಿಗೆ ಒಂದು ನೀರು ಒಂದು ತುತ್ತು ತಿನ್ನೋದು, ಒಂದು ತುತ್ತು ನೀರು ಕುಡಿಯೋದು ಮಾಡ್ತಾಳು. ಹಾಗೆ ಬೆಳಗ್ಗೆ ಎದ್ದ ಸಿಮೆಂಟ್ ಗಾಡಿ ಬಂದೈತಿ. ಹಾಗಾಗಿ ಚಿನ್ಯ ಜಲ್ದಿ ಎದ್ದಾನು. ಅವ್ಗೆ ಹಸಿವಾಗೈತಂತ. ಸೊ ಅವಂಗೆ ಜಲ್ದಿ ನಾಷ್ಟ ಮಾಡ್ತೇನೆ ಈಗ ಫಸ್ಟ್. ಓಕೆ ಬಾಯ್ ಹಾಯ್ ಮಾಡು ಕರ್ಬಾರಿ. ಬಾಯ್. ಉಪ್ಪಿಟ್ಟು ಇಸ್ ರೆಡಿ. ಬಿಸಿ ಉಪ್ಪಿಟ್ಟು. ಇಲ್ಲೇ ಬೆಳಗ್ಗೆ ಜಲ್ದಿ ಅದು ಒಬ್ರಿಗೆ ಹಸಿವಾಗೈತೆ ಫುಲ್ಲ. ಉಪ್ಪಿಟ್ಟ ಹೊರಗೆ ನಾಷ್ಟ ಮಾಡವ್ರವ್ರ. ನಾವು ಜಲ್ದಿ ಎದ್ದೇವನ್ನ ಜಲ್ದಿ ಆಯ್ತು. ಇಲ್ಲೇ ಒಬ್ಬರ ಸೈಕಲ್ ಓಡ್ಸಾತಾರು. ಪೋಜಕ್ಕೆ ಸೈಕಲ್ ಮ್ಯಾಕೆ ಹೊತ್ತಾರು. ಪ್ಯಾಡಲ್ ತುಳಿಯಂಗಿಲ್ಲ, ಏನಿಲ್ಲ. ತುಳಿಯೋದು ಪ್ಯಾಡಲ್ಲ. ಏಯ್ ಹಿಂಗೆ ಪ್ರೆಸ್ ಮಾಡು. ನಿಂಗೂ ಮಾಡಿಸ್ತೇನೆ ನಡಿ ಸೋರ. ನಮ್ಮ ಚೆರು ರೆಡಿಯಾಗಿ ಫೋನ್ ನೋಡತ್ತಾಳು. ಇಲ್ಲಿ ನೋಡಿ ಚೆರು ಹಾಕ್ಲಿ. ಇಲ್ಲ ನೋಡ ಚೆರು ಪುಟ್ಟ. ಅಕ್ಕಿಗೆ ಇವತ್ತು ಜುಟ್ಟ ಹಾಕೇನು ಚೆರು. ಇಲ್ಲ ನೋಡು ನಮ್ಮ ಚಿನ್ನ ಬಂದ ಚೆರಿನ ಕರಿಯಕ್ಕೆ. ನಮ್ಮ ಚೆರು ರೆಡಿ ಏನಿತ್ತ. ಫುಲ್ ಅರ್ಜೆಂಟ್ದಾಗ ಈಗ ನೋಡ್ರಿ ಚಪ್ಪಲ್ ಹಾಕೋಕತ್ಲ. ಸರಿ ಎಲ್ಲ ಸ್ಕೂಲಾ ಹಾಕೋ. ಓಡ್ಕೋತದ, ಎಲ್ಲಿ ಹೋಗ್ಬೇಡ, ಬೀಳ್ಬೇಡ.
ತಡಿ ಪಪ್ಪ ಬರ್ತಾನ. ಬ್ಯಾಗ ತಗೋಬಾ ಮತ್ತು ಬ್ಯಾಗ್ ಬಿಟ್ಟ ಹೊಂಟ್ಲ. ಬಾ ಹಿಡಿ. ಇದು ಹಾಕು ಹ್ಞೂ. ಬಾಯ್. ಚಲೋ ಅದು ಮಾಡಿ ಕಿರಿ ತಕೊಂಡ ಇಲ್ಲ ಬರ್ತೀಯಾ? ಬಾಯ್ ಬಾಯ್. ಹೆಂಗೆ ಮಾಡೋದು ಬಾಯ್? ಇಲ್ಲ ನೋಡ ಬಾಯ್ ಮಾಡ ಹಿಂಗೆ. ಹೋಗಿ ನಿಂತಾಳು. ಇವ್ರ ಪಪ್ಪ ಇಲ್ಲೇ ಟೈಮ್ ಪಾಸ್ ಮಾಡ್ಕೊತ ಇತ್ತ. ಬೆಳಗ್ಗೆ ಹೋಗ್ಯಾಳ ಈಗ ಚಿಕ್ಕಿ. ಈಗ ನೀ ಹೊಂಟಿ. ಬರ್ತೀಯಾ ಮಚ್ಚಿ? ಬಾಯ್ ಬಾಯ್ ಮಚ್ಚಿ. ಚರಪುಟಿ ಕುಟ್ಟಿಮ್ಮ. ಲಾಗ್ ಅಪ್ಲೋಡ್ ಮಾಡ್ಕೊತೀನೋ. ಚರುನ್ ಕಳಿಸಿ. ಚರುಗಳ ಸ್ಕೂಲ್ ಸುಟಿ ಐತೆ ಅಂತ. ಯಾಕಂದ್ರೆ ಅಲ್ಲಿ ಅವ್ರ ಸ್ಕೂಲ್ ಹತ್ರನ ಸ್ಕೂಲ ಬಾಡ್ಗಿಗೆ ಐತದ. ಬಾಡ್ಗೆ ಕೊಟ್ಟ ಅವ್ರನ್ನ ಓನರ ತೀರ್ಕೊಂಡಾರತ್ತಲ್ಲೇ. ಸ್ಕೂಲ್ ಹತ್ರನೇ ಇರ್ತಾರೆ. ಅವ್ರ ಮನೆ ಅಲ್ಲೇ ಐತಿ. ಅವರ ತೀರ್ಕೊಂಡಾರು. ಹಾಗಾಗಿ ಸ್ಕೂಲ್ ಸುಟಿ ಕೊಟ್ಟಾರು. ಬೆಳಗ್ಗೆನ ಮೆಸೇಜ್ ಹಾಕ್ಯಾರಂತ ನಾನು ನೋಡೇ ಇಲ್ಲ. ಹಾಗಾಗಿ ಚಿನ್ನೆ ಅಲ್ಲಿ ಹೋಗಿ ಇಲ್ಲೆಲ್ಲ ಮಂದಿ ಇರ್ತಾರು ತೀರ್ಕೊಂಡಾರ ಅನಿಸ್ತೈತಿ ಅಂಥೇಳಿ ಕಾಲ್ ಮಾಡಿದ್ದ. ಆಮೇಲೆ ನಾಕೇನು ಅದಕ್ಕೆ ವಾಪಸ್ ಬರತ್ತಾನೀಗ ಕರ್ಕೊಂಡ. ಹಿಂಗೆ ಆಗ್ಬಿಡ್ತೈತೆ. ನಮ್ಮ ಬೆಳಗ್ಗೆ ಕೆಲಸದಾಗ ಮೊಬೈಲ್ ಅದು ನೋಡೋಕ್ಕಾಗಿಲ್ಲ, ಮೆಸೇಜ್ ನೋಡೋಕ್ಕಾಗಿಲ್ಲ. ಅವ್ರು ಬೆಳಗ್ಗೆ ಮೆಸೇಜ್ ಅದು ಹಾಕಿದ್ರಂದ್ರೆ ಗೊತ್ತಾಗಂಗಿಲ್ಲ. ಹೋಗ್ಲಿ ಕರ್ಕೊಂಬರ್ತಾನು. ಚರು ಸುಟಿ ಇವತ್ತು. ನಾಳೆ ಸ್ಕೂಲ್ ಐತೆ ಅನಿಸ್ತೈತಿ. ಇವತ್ತಷ್ಟ ಸುಟಿ ಅಂತ ಹೇಳ್ಯಾರ ಅವ್ರ. ನೋಡೋಣ. ಫುಲ್ ಖುಷಿಲೇ ಸ್ಕೂಲಿಗೆ ಹೋಗ್ಯಾಳು. ಜುಟ್ಟದು ಹಾಕ್ಕೊಂಡ ವಾಪಸ್ ಬರ್ತಾಳೆ. ಆಕಿ ಸ್ಕೂಲ್ ಅಂದ್ರೆ ಇಷ್ಟ. ಮನ್ಯಾಗ ಆಕಿಗೆ ಒಬ್ಬಕ್ಕೆ ಇರ್ತಾಳೆ, ಬೋರ್ ಆಗ್ತೈತಿ. ಹಿಂಗಾಗಿ ಪಾಪ ಈಗ ಬರ್ತಾಳೇನು. ಚರು ಬಂದ್ಲು ವಾಪಸ್. ಫುಲ್ ಖುಷಿದಿಂದ ಹೋಗೈತಿ ಪಾಪ. ಹಾಕ್ಯಾರ ಅವ್ರು ಮೆಸೇಜ್ ಹಾಕ್ಯಾರ. ನಾನು ಈ ನೋಡಿ 8 ಗಂಟೆಗೆ ಹಾಕ್ಯಾರ ಅವ್ರು ಮೆಸೇಜ್. ಏನು ಮೆಸೇಜ್ ನೋಡ್ಕೊತ್ಕೊಂಡ್ರು ನಾವು. ನೋಡಿ ಅಪ್ಪು ಸ್ಕೂಲ್ ಹಾಲಿಡೇ. ಅಯ್ಯೋ ಯಾಕ ಚರು ಸ್ಕೂಲ್ ಯಾಕೆ ಹಾಲಿಡೇ? ಮತ್ತು ಬಂದು ಮೊಬೈಲ್ ಕಂಟಿನ್ಯೂ ಆಯ್ತು ಇಲ್ಲಿ. ಇವತ್ತೈತಿ 31 ಡಿಸೆಂಬರ. ಸೊ ಅದಕ್ಕಾಗಿ ಈ ಲಾಗ 1 ಜನವರಿಗೆ ಬರ್ತೈತಿ. ಹಾಗಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಆಲ್. ಈ ವರ್ಷ ನಿಮ್ಮ ಜೀವನದಾಗ ಸುಖ ಸಂತೋಷ ನೆಮ್ಮದಿ ತರಲಿ ಅಂಥೇಳಿ ದೇವ್ರ ಹತ್ರ ಬೇಡ್ಕೋತೇನು. ಆಮೇಲೆ ತಮ್ಮ ಜೀವನದಾಗೂ ಸುಖ ಸಂತೋಷ ಎಲ್ಲ ದೇವ್ರು ಕೊಡಲಿ ಅಂಥೇಳಿ ದೇವ್ರ ಕಡೆ ಬೇಡ್ಕೊಳ್ಳೋಣ. ಹ್ಯಾಪಿ ನ್ಯೂ ಇಯರ್ ಚರು. ಹ್ಯಾಪಿ. ನಮ್ಮ ಚರುನ್ ಸ್ಕೂಲ್ ಸುಟ್ಟಿ ಇದ್ದದಕ್ಕೆ ಚರು ಇಲ್ಲಿ ಆಟ ಆಡತ್ತಾಳು. ಅಡ್ಗೆ ಮಾಡತ್ತೇನು ಇಷ್ಟ. ಈಗ ಅಡ್ಗೆ ಮಾಡಿದ್ಮ್ಯಾಗ ಬಾಂಡೆ ಬಿದ್ದಾವು. ಇವತ್ತು ಚರಿ ಸ್ಕೂಲ್ ಸುಟ್ಟಿ ಐತೆ ಅಂಥೇಳಿ ನಾನು ಸ್ಲೋ ಆಗಿ ಅಡ್ಗೆ ಸ್ಕೂಲ್ ಅಷ್ಟು ಐತೆ ಅಂಥೇಳಿ ನಾನು ಅಡ್ಗೆ ಜಲ್ದಿ ಮಾಡಿರಲಿಲ್ಲ. ಆದ್ರೆ ಚರು ಸ್ಕೂಲ ಸುಟ್ಟಿ ಆಯಿತು. ಆಮೇಲೆ ಇವಾಗನ ಅಡುಗೆ ಎಲ್ಲ ಮಾಡಿ ಮತ್ತು ಸಂತಿಗನ ಹೋಗಬೇಕು. ಅರ್ಧ ಕೆಲಸ ಆಲ್ಮೋಸ್ಟ್ ಆಗೈತಿ. ಆಮೇಲೆ ಟೈಮ್ ನೋಡಿ ಬರ್ರಿ, ಆಲ್ಮೋಸ್ಟ್ 11:30 ಆಯಿತು. 11:30ಗೆ ಅಂದ್ರೆ ನಾ ಹೋಗ್ತೀನಿ ಸಂತಿಗೆ. ಆದರೆ ನಮ್ಮ ಚರು ಇದ್ದದಕ್ಕೆ ಈಗ ಆಗಂಗಿಲ್ಲ. ಹೆಂಗಿದ್ರು ಚರುನವ್ರ ಪಾಪನ ಹತ್ಯಕ್ಕೆ ಬಿಟ್ಟು ಹೋಗಬೇಕು. ಮತ್ತು ನಂದು ಅಡುಗೆ ಕೆಲಸನೂ ಏನೂ ಆಗಿಲ್ಲ. ಹಾಗಾಗಿ ಲೇಟ್ ಆಗ್ತೈತಿ. ಆಮೇಲೆ ನಂದು ಫ್ರಿಜ್ ಕ್ಲೀನಿಂಗ್ ಅದು ಐತಿ. ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ತೇನು. ಬರೀ ನಮ್ಮ ಚರುಗ ಪಾಪ್ಕಾರ್ನ್ ಮಾಡಿಕೊಡೋಣ ಅಂತ ಪಾಪ್ಕಾರ್ನ್ ಕೇಳಾಕಿ
ಪಾಪ್ಕಾರ್ನ್ ರೆಡಿ ಅದು ಈಗ ಚರು ಪಾಪ್ಕಾರ್ನ್ ಚರುನು ಪಾಪ್ಕಾರ್ನ್ ರೆಡಿ ಅದು. ನಾ ಏನು ಕುಕ್ಕರ್ ಯೂಸ್ ಮಾಡಿಲ್ಲ, ಈ ಥರ ಒಂದು ಇದನ್ನು ಯೂಸ್ ಮಾಡೇನು ಬುಟ್ಟಿ ಟೈಪ, ಇದನ್ನ ಯೂಸ್ ಮಾಡೇನು. ಜಸ್ಟ್ ಈ ಥರ ಒಂದು ಕ್ಯಾಪ್ ಹಾಕಿ ಸ್ವಲ್ಪ ಹೊತ್ತದ ಕಲರ್ ಚೇಂಜ್ ಆಗು ವೈಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಫಸ್ಟ. ಆಮೇಲೆ ಈ ಥರ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ರೆ ಸ್ವಲ್ಪ ಸ್ಪೇಸ್ ಇರ್ಬೇಕು, ಅದಕ್ಕೆ ಸ್ಪೇಸ್ ಇದ್ರೆ ಅವ ಉಬ್ತಾವು. ಹೆಂಗೈತೆ ಹೆಂಗೈತದ ಸೂಪರಾ ಹೆಂಗ ಥ್ಯಾಂಕ್ ಯು. ಇವಾಗ ನಾನು ರೆಡಿ ಆಯ್ತು. ಇವಾಗ ನಮ್ಮ ಚರುನವ್ರ ಪಪ್ಪನ ತೆಗ್ಬಿಟ್ಟ. ನಾನು ಗಾಡಿ ಚಾವಿ ಇಲ್ಲೇ ಐತಿ, ಗಾಡಿನೂ ಇಲ್ಲೇ ಐತಿ. ಇವಾಗ ಸಂತಿಗೆ ಹೋಗಿ ಬರ್ತೇನೋ. ಇವಾಗ ಜಸ್ಟ್ ಸಂತಿಗೆ ಹೋಗಿ ಬೈನು ನಮ್ಮ ಚರು ಪರ್ಸ್ ತೊಗೊಂಡು ಓಡಿ ಹೋದ್ಲು. ಬಾ ಹೋತು. ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾಳೆ ಆಕೆ ಮಮ್ಮಿ ಏನೇನು ತಂದಾಳು ಏನೇನು ಬಿಟ್ಟಾಳು ಅಂಥೇಳಿ. ಈಗ ಸಂತಿ ಎಲ್ಲ ತೆಗೆದಿಡ್ತೇನೋ. ಆಕೆ ನೀರಡಿಗೆ ಇದಾವು. ಪಪ್ಪನ ಹತ್ತೆ ಕೂತೇಳು. ಬ್ಯಾಗ್ ಇಟ್ಟ ನಾನು ಚರಿನ ಕರ್ಕೊಂಬೈನು. ಇದನ್ನೆಲ್ಲ ತೆಗೆದಿಡ್ತೇನೆ ಫಸ್ಟ, ತೆಗೆದಿಟ್ಮ್ಯಾಗ ಸಿಗ್ತೇನಂತ. ಇವಾಗ ನಮ್ಮ ಚರುಗೆ ಊಟ ಮಾಡ್ಸತ್ತೇನೋ. ಇಲ್ಲಿ ಇವಾಗ ರಾಗಿ ಮುದ್ದೆ ಮಾಡೋಕೆ ಕುಕ್ಕರ್ ಇಟ್ಟೇನು. ಮೊನ್ನೆ ಬೀಸ್ಕೊಂಡು ಬಂದದ್ದು ಹಿಟ್ಟಿದ ರಾಗಿ ಹಿಟ್ಟ. ಎಷ್ಟು ಒಂದು ಫುಲ್ ಡಬ್ಬಿ ಫುಲ್ ಆಗೈತೆ ನೋಡ್ರಿ. ಇಷ್ಟು 2 kg ಇದು, 2 kgದು ಇಷ್ಟು ಆಗೈತೆ. 50 ರೂಪೀಸ್ kg ರಾಗಿ ರಾಗಿ ಇಲ್ಲೇ 2 kg ತೊಗೊಂಡಿದ್ನು. ಚಲೋ ಇದ್ದು ರಾಗಿ, ಹಾಗಾಗಿ ಇಷ್ಟಾಗೈತೆ ಹಿಟ್ಟು. ಒಂದು ಫುಲ್ ಇಷ್ಟು ದೊಡ್ಡದು. ಈಗ ನೀರು ಹೆಸರು ಬರೋಕೆ ಸ್ವಲ್ಪ ಉಪ್ಪು ಆಮೇಲೆ ಸ್ವಲ್ಪ ತುಪ್ಪ ಹಾಕಿಟ್ಟೇನು. 1 ಕಪ್ದಷ್ಟ ಮಾಡ್ತೇನೆ. ಇದ್ರ ಕಪ್ಲೆ 1 ಕಪ್ ಹಿಟ್ಟಿದ್ದು. ನಾ ರಾಗಿ ಮುದ್ದೆ ಬಿಸಿ ಬಿಸಿದ ಮಾಡಿ ತಿಂದ್ರೆ ಚಲೋ. ಹಾಗಾಗಿ ಇವಾಗ ಮಧ್ಯಾಹ್ನ ಮಾಡೋಕೆ ಈಗ ಟೈಮ್ ಚರಿಗೆ ಊಟ ಮಾಡಿಸಿನು. ಊಟ ಮಾಡಿಸಿ ಆದ್ಮ್ಯಾಗ ಇವಾಗ ಮಾಡಕ್ಕೆ ಹಿಡ್ದೇನು. ಈಗ ನಾನು ಮಾಡ್ಕೊಂಡು ತಿಂತೇನು. ಆಮೇಲೆ ಚಿನ್ನನು ಈಗ 1 ಅರ್ಧ ತಾಸು ಬರ್ತಾನು, ಅವನು ಬಿಸಿ ಬಿಸಿ ತಿಂತಾನೆ. ಹಾಗಾಗಿ ಫುಲ್ ಸೂಪರ್ ಆಗಿರೋ ರಾಗಿ ಮುದ್ದೆ ರೆಡಿ ಆಗೈತಿ. ಬರ್ರಿ ಊಟ ಮಾಡೋಣ. ಬಾಯಿ ತೆಗ್ದಾಳೆ ನೋಡಲ್ಲ ನೋಡ್ರಿ. ಟೈಮ್ 4:51 ಆಗೈತಿ. ನಾನಾ ಚಿನ್ನ ಚಿಕ್ಕು ಆಮೇಲೆ ಚಂದು ಎಲ್ಲ ರೆಡಿಯಾಗಿ ಊರಿಗೆ ಹೊಂಟೇವು. ಎದ್ರ ಸಂಬಂಧ ಹೊಂಟೇವು ಅಂಥೇಳಿ ಅಲ್ಲಿ ಹೋದ್ಮ್ಯಾಗ ತೋರಿಸ್ತೇನೋ. ನಡೀರಿ. ನಮ್ಮ ಚಿಕ್ಕುವಿನ ಸ್ಕೂಲಿಂದ ಆ್ಯಕ್ಚುಲಿ ಬಂದೇ ಇಲ್ಲ. ಆಕಿನ ಬಸ್ ಸಂಬಂಧ ವೇಟ್ ಮಾಡತ್ತೇವು. ಸೊ ಅರ್ಜೆಂಟ್ ಐತಿ ಈಗ. ಸೊ ಅರ್ಜೆಂಟಾಗಿ ಹೊಂಟೇವು. ಬರ್ರಿ ಹೋಗೋಣ. ನಮ್ಮ ಚಿಕ್ಕುಂದು ವೇಟ್ ಮಾಡತ್ತೇವೆ. ಇಲ್ಲಿ ಪೂರ್ತಿ ಅಂಗಡಿಗೆ ಬಂದಿತ್ತೇವು. ನಮ್ಮ ಚಿಕ್ಕುನ ಬಸ್ ಬತ್ತು ನೋಡ್ರಿ. ಅಲ್ಲಿ ಬರತೈತಿ ಬಸ್ ಬಂತು. ನಮ್ಮ ಚಿಕ್ಕು ಇಳಿತಾಳೆ ಈಗ. ಇಲ್ಲಿ ಯಾಕೋ ಮುಂದೆ ಹೋಗ್ತಾವು ಇಳಿಯಾತ. ಚಿಕ್ಕನ್ ಒಂದಿಟ್ಟು ಕಾಡ್ಸೋನು ಆಯ್ಕೆ ಹೋಯ್ಕತ್ತ ಹೊಡ್ಬೇಡ. ಹ್ಞೂ ಬಾ ಹತ್ತ ಅಂದ್ಲು. ಹಾಯ್ ಮಾಡು ಚಿಕ್ಕಿ. ಚಿಕ್ಕಿ ಹಾಯ್ ಚಿಕ್ಕು. ಸರ್ಪ್ರೈಸ್. ಅಲ್ಲ ಚಿಕ್ಕುನ ಯಾಕೆ ಕರ್ಕೊಂಡ್ರಿ? ಇಲ್ಲೇ ನಾವು ಇವಾಗ ಚಂದುಗ ಗಾಡಿ ಕೊಡ್ಸಕ್ಕೆ ಕರ್ಕೊಂಡು ಹೊಂಟಿದ್ದು. ಆಲ್ರೆಡಿ ನೀವು ಥಂಬ್ನೇಲ್ಸ್ ಎಲ್ಲ ನೋಡಿ ಗೊತ್ತಿರ್ತಿರ್ತೀರಿ. ಬರ್ರಿ ಇವಾಗ ಗಾಡಿ ಕೊಡ್ಸಕ್ಕೆ ಹೋದಾಗ ಏನೇನಾಯಿತು, ಎಲ್ಲಿ ತೊಗೊಂಡು ಅಂಥೇಳಿ ನೋಡೋಣ ಅಂತ. ಚಿನ್ನ ಆಲ್ರೆಡಿ ಕೊಟೇಶನ್ ಎಲ್ಲ ನೋಡಿ ಫೈನಲೈಸ್ ಮಾಡಿದ್ದ ಅದ ಗಾಡಿ ತೊಗೋಬೇಕಂಥೇಳಿ.
ಅದಕ್ಕಾಗಿ ಡೈರೆಕ್ಟ್ ನಾವು ಸೀದಾ ಹೋಗಿ ಅದೇ ಗಾಡಿನ ತಗೊಂಡು ಆಮೇಲೆ ಲೇಟನೂ ಆಗಿತ್ತು. ಹಾಗಾಗಿ ಇವತ್ತು 31 ಡಿಸೆಂಬರ್ ಆಗಿರೋದ್ರಿಂದ ಅವ್ರದ್ದು ಸೇಲ್ಸ್ಮ್ಯಾನ್ಸ್ ಆಮೇಲೆ ಸ್ಟಾಫ್ ಎಲ್ಲ ಜಲ್ದಿ ಮನೆಗೆ ಹೊಂಟಿದ್ರು. ಹಾಗಾಗಿ ಮತ್ತು ನಮಗೂ ಲೇಟ್ ಆಗಿತ್ತು. ಹಾಗಾಗಿ ನಾವು ಮಧ್ಯಾಹ್ನ ಮುಂದೆ ಡಿಸೈಡ್ ಮಾಡಿದ್ವು ಗಾಡಿ ತೊಗೋಬೇಕಂಥೇಳಿ. ಅದಕ್ಕೆ ಸಡನ್ನಾಗಿ ನಾ ಪ್ಲ್ಯಾನ್ ಆಗಿ ಹೋದ್ವು. ಪೂಜೆ ಮಾಡೋರ ಉಮೇಶಣ್ಣ ಅಂಥೇಳಿ ನಮ್ಮ ಚಿನ್ನ ಫ್ರೆಂಡ. ಸೊ ಅವ್ರ ಕಡೆಯಿಂದ ನಾ ಪೂಜೆ ಮಾಡಿಸಿದ್ದು. ಅಲ್ಲೇ ಪೆಟ್ರೋಲ್ ಹಾಕ್ಸಕ್ಕೆ ಹೋಗ್ಯಾರು. ಪೆಟ್ರೋಲ್ ಹಾಕ್ಸ್ಕೊಂಡೇನ ಸಾವಕಾಶ ಹೋಗ್ಬೇಕು. ಇಲ್ಲಿ ನಾವು ಪೆಟ್ರೋಲ್ ಅದ ಹಾಕ್ಸ್ಕೊಂಡ ಸೀದಾ ಚಂದುಗಳ ಮನೆಗೆ ಹೋದು. ನಾವು ಗಾಡಿ ತೊಗೊಂಡಿದ್ದ ನೇಸರ್ಗಿ ಒಳಗೆ. ಸೊ ನೇಸರ್ಗಿ ಹೋಗಿ ತೊಗೊಂಡ ಬೈಲೊಂಗಲ್ದಾಗ ತೊಗೋಬೋದಿತ್ತು. ಅದರ ಗಾಡಿ ಇವತ್ತೆಲ್ಲ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ಅಲ್ಲಿ ಅವೈಲೇಬಲ್ ಇತ್ತು. ಹಾಗಾಗಿ ಅದೇ ಶೋರೂಮ್ಗೆ ಹೋಗಿ ನಾವು ತೊಗೊಂಡು ಆಮೇಲೆ ಅಲ್ಲಿ ನಮ್ಗೆ ಒಂದು 3000ಕ್ಕೆ ಕಡಿಮೆನೂ ಸಿಕ್ಕಿತ್ತು. ನಮ್ಮ ಚಿನ್ನ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇರ್ತಾರಲ್ಲ, ಹಾಗಾಗಿ ಅವ್ರಿಗೆ ಸ್ವಲ್ಪ ಪರಿಚಯ ಇತ್ತು. ಹಾಗಾಗಿ ಕಡಿಮೆ ರೇಟ್ಗೂ ಸಿಕ್ಕಿತ್ತು. ಆಮೇಲೆ ಅಲ್ಲಿಂದ ನಾವು ಸೀದಾ ಬಂದಿದ್ದ ಚಂದುಗಳ ಮನೆಗೆ. ಚಂದುಗಳ ಮನೆ ಹತ್ತಿರ ಅವ್ರ ಮನೆ ಬಾಜುಕ್ನವ್ರನ್ನೆಲ್ಲ ಕರೆಸಿ ಅಲ್ಲೇ ಅವ್ರ ಮನೆ ಹತ್ರ ಪೂಜೆ ಮಾಡಿದ್ರು. ಹಾಗಾಗಿ ಎಲ್ಲ ಬಾಜುಕ್ನವ್ರನ್ನೆಲ್ಲ ಕರೆಸಿ ಸ್ವೀಟ್ ಕೊಟ್ಟ ಆರತಿ ಬೆಳಗ್ಗೆ ಪೂಜೆ ಮಾಡಿಸಿರು. ಅಲ್ಲಿಂದ ನಾವು ವಾಪಸ್ ಮನೆಗೆ ಬಂದ. ಪೂಜೆ ಎಲ್ಲ ಮುಗಿಸ್ಕೊಂಡ ನಾವು ಮನೆಗೆ ಬಂದ. ಊಟ ಎಲ್ಲ ಮುಗಿಸ್ಕೊಂಡ ಬರೋತಕ್ಕ ಲೇಟಾಗಿತ್ತು. ಹಾಗಾಗಿ ಮನೆಗೆ ಬಂದ ಕೇಕ್ ಎಲ್ಲ ತೊಗೊಂಡು ಬಂದ. ಚಿಕ್ಕದಾಗೆ ಹೊಸ ವರ್ಷದ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವು. ನಮ್ಮ ಚಿಕ್ಕು ಚೆರಿಗನ ಕೇಕ್ ಕಟ್ ಮಾಡಕ್ಕೆ ಕೊಟ್ಟು. ನಮ್ಮ ಚೆರಿ ನೋಡ್ರಿ ಡೀಸೆಂಟಾಗಿ ಅವ್ರ ಅಕ್ಕ ಕೇಕ್ ಕಟ್ ಮಾಡಿ ಸೀದಾ ಅವ್ರ ಅಕ್ಕನ ಬಾಯಾಗ ತಿನ್ನಿಸಿಳು. ಮತ್ತು ಫೋಟೋಗೆ ಪೋಸ್ ಕೊಡತ್ತಾಳು. ನಾವು ಇಲ್ಲಿಗೆ ಏನು ಮಾಡ್ತೀವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಬಾಯ್ ಬಾಯ್. ಬಾಯ್ ಹೇಳ 2025 ಗಾಡಿ ತಗೊಂಡು ಬಾಯ್ ಹೇಳೋಣ ಈಗ.